ಭಾಗ್ಯಲಕ್ಷ್ಮಿ ಸೀರಿಯಲ್. ಭಾಗ್ಯ ತನ್ನ ಉಳಿವಿನ ಇರುವಿಕೆಯಲ್ಲಿ ಕಾದುಕೊಳ್ಳೋಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ದಾಳೆ. ಆದರೆ ತಾಂಡವ್ ಮಾತ್ರ ಹೇಗಾದರೂ ಮಾಡಿ ಇವಳನ್ನು ಮನೆಯಿಂದ ಹೊರಗೆ ಆಗಬೇಕು ಎಂದು ಪ್ಲಾನ್ ಮಾಡ್ತಾ ಇರ್ತಾನೆ. ಆದರೆ ಭಾಗ್ಯ ಪರವಾಗಿ ಇದೀಗ ಕುಸುಮ ಬಿದ್ದಾಳೆ. ಕುಸುಮ ಅವಳ ಬೆನ್ನೆಲುಬಾಗಿ ನಿಂತರೆ ಮಾತ್ರ ಯಾರಿಂದಲೂ ಏನು ಮಾಡಲು ಸಾಧ್ಯವಿಲ್ಲ. ಈಗ ಮತ್ತೆ ತಾಂಡವ್ಗೆ ಸೋಲು ಬಂದಿದೆ. ಕುಸುಮ ಹಾಗೂ ಧರ್ಮ ಇಬ್ಬರೂ ಸಹ ಭಾಗ್ಯ ಪರವಾಗಿ ನಿಂತಿದ್ದಾರೆ. ತಾಂಡವ್ ದೊಡ್ಡದಾಗಿ ಮನೆಯಲ್ಲಿ ಎಲ್ಲರ ಎದುರು ಭಾಗ್ಯಗೆ ಆವಾಜ್ ಹಾಕುತ್ತಾ ಇರುತ್ತಾನೆ. ನೀನು ನನಗೆ ವಿಚ್ಛೇದನ ಕೊಡಲೇಬೇಕು ಎಂದು ಹೇಳಿದ್ದಾನೆ. ಇದರಿಂದಾಗಿ ಅವರ ಮಕ್ಕಳಿಗೂ ಹಾಗೂ ಮನೆಯವರಿಗೆ ತುಂಬಾ ನೋವಾಗುತ್ತಿದೆ. ಇನ್ನು ತನ್ನ ಮಗಳನ್ನು ನೆನೆದು ಸುನಂದ ಪ್ರತಿದಿನ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ. ಹೀಗಿರುವಾಗ ಭಾಗ್ಯ ನಾನು ಈ ಸಮಯದಲ್ಲಿ ಗಟ್ಟಿಯಾಗಲೇಬೇಕು ಎಂದು ನಿರ್ಧಾರ ಮಾಡಿಕೊಂಡಿದ್ದಾಳೆ. ಹಾಗಾಗಿ ಅವಳ ವಿರುದ್ಧ ಧ್ವನಿ ಎತ್ತಿದ್ದಾಳೆ. ಕುಸುಮ ರಂಗೋಲಿ ಹುಡಿ ತೆಗೆದುಕೊಂಡಿದ್ದಾಳೆ. ಆ ಹುಡಿಯಲ್ಲಿ ಮನೆಗೆ ಗೆರೆ ಎಳೆದಿದ್ದಾಳೆ. ಇನ್ನು ಮುಂದೆ ಈ ಗೆರೆ ಆ ಕಡೆ ನಿನ್ನದು, ಈ ಕಡೆ ಭಾಗ ನಮ್ಮದು. ನಾನು ಒಂದೇ ಮನೆಯಲ್ಲಿ ಇರ್ತೀವಿ, ಆದರೆ ಬೇರೆ ಬೇರೆ ಇರ್ತೀವಿ ಎಂದು ಹೇಳಿದ್ದಾಳೆ. ಇದನ್ನು ಕೇಳಿ ತಾಂಡವ್ಗೆ ಶಾಕ್ ಆಗಿದೆ. ತಾನು ಒಬ್ಬನೇ ಇಲ್ಲಿ ಹೇಗೆ ಬದುಕೋದು ಅನ್ನೋ ಅನುಮಾನ ಅವನಿಗೆ ಈಗ ಆರಂಭವಾಗಿದೆ. ಭಾಗ್ಯಳನ್ನು ಯಾವುದೇ ಕಾರಣಕ್ಕೂ ಮನೆಯಿಂದ ಓಡಿಸಲು ಸಾಧ್ಯ ಆಗೋದೇ ಇಲ್ಲ. ಇವರೆಲ್ಲ ಯಾಕೆ ಈ ರೀತಿ ಮಾಡ್ತಾರೆ ಎಂದು ಅವನು ಒಳಗೊಳಗೆ ನೊಂದುಕೊಂಡು ಇದ್ದಾನೆ. ಇನ್ನು ಕುಸುಮ ಜೊತೆ ಬೆಂಬಲ ಸೂಚಿಸುವ ಹಲವರಿದ್ದಾರೆ. ಕುಸುಮಳ ಜೊತೆ ಧರ್ಮ ಹಾಗೂ ಭಾಗ್ಯಳ ಮಕ್ಕಳು ಸಹ ಬರುತ್ತಾರೆ. ಹಿಂದಿನ ಸಂಚಿಕೆಯಲ್ಲಿ ತಾಂಡವ್ ಮನೆಯಲ್ಲಿ ಭಾಗ್ಯ ಜೊತೆ ಎಂದಿನಂತೆ ಜಗಳ ಮಾಡುತ್ತಾ ಇದ್ದಾನೆ. ಭಾಗ್ಯ ನೀನು ಈ ಮನೆ ಬಿಟ್ಟು ಹೋಗಲೇಬೇಕು, ಯಾಕಂದರೆ ಇದು ನನ್ನ ಮನೆ, ನಾನು ಕಟ್ಟಿಸಿದ ಮನೆ, ಡಿವೋರ್ಸ್ ಕೊಡಲೇಬೇಕು, ನಾನು ಆರಾಮವಾಗಿರಬೇಕು, ಅಂದರೆ ನಿನ್ನ ಮುಖ ನನಗೆ ಈ ಮನೆಯಲ್ಲಿ ಕಾಣಬಾರದು ಎಂದು ಹೇಳುತ್ತಾನೆ. ಆದರೆ ಭಾಗ್ಯ ಮಾತ್ರ ಈ ಮಾತಿಗೆ ಒಪ್ಪೋದಿಲ್ಲ. ನೀವು ಏನು ಮಾಡ್ತೀರೋ ಮಾಡ್ಕೊಳ್ಳಿ, ನಾನು ಮಾತ್ರ ಈ ಮನೆ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ, ನೀವು ಕೇಳಿದಂತೆ ಡಿವೋರ್ಸ್ ಮಾತ್ರ ಕೊಡೋದೇ ಇಲ್ಲ ಎಂದು ಕಡಾಖಂಡಿತವಾಗಿ ಹೇಳುತ್ತಾಳೆ. ಆದರೆ ತಾಂಡವ್ಗೆ ಈ ಮಾತು ಇಷ್ಟ ಆಗುವುದಿಲ್ಲ. ಅವಳು ಇನ್ನಷ್ಟು ಕೋಪ ಮಾಡಿಕೊಳ್ಳುತ್ತಾಳೆ. ತಾಂಡವ್ನು ಅತಿಶಯದ ಮಾತನ್ನು ಕೇಳಿ ಕುಸುಮಗೆ ಸಹಿಸೋಕೆ ಆಗೋದೇ ಇಲ್ಲ. ಅವಳು ತಕ್ಷಣ ಕೋಪದಲ್ಲಿ ತಾಂಡವ್ ಕೆನ್ನೆಗೆ ಏಟು ಹೊಡೆಯುತ್ತಾಳೆ. ಆಗ ತಾಂಡವ್ಗೆ ತಾನು ಇಷ್ಟು ಬೆಳೆದರೂ ಇನ್ನೂ ತಂದೆ ತಾಯಿ ಹತ್ತಿರ ಏಟು ತಿಂತಿರಬೇಕಲ್ಲ ಅಂತ ಅನಿಸೋಕೆ ಶುರುವಾಗುತ್ತದೆ. ಅವನು ಕೋಪ ಮಾಡಿಕೊಳ್ಳುತ್ತಾನೆ. ನಂತರ ಕುಸುಮ ಧರ್ಮನನ್ನು ಕರೆದುಕೊಂಡು ತನ್ನ ಕೋಣೆಗೆ ಹೋಗುತ್ತಾಳೆ. ಅಲ್ಲಿ ಅವನೊಂದಿಗೆ ಕೆಲವು ವಿಚಾರಗಳ ಬಗ್ಗೆ ಮಾತನಾಡುತ್ತಾಳೆ. ನಾನು ಒಂದು ನಿರ್ಧಾರ ತೆಗೆದುಕೊಂಡಿದ್ದೀನಿ, ಈ ನಿರ್ಧಾರ ತುಂಬ ಚೆನ್ನಾಗಿದೆ, ನೀವು ಅದಕ್ಕೆ ಒಪ್ಪಲೇಬೇಕು ಎಂದು ಹೇಳುತ್ತಾಳೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನೀವು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುತ್ತೆ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.